ಸ್ವಾಭಿಮಾನ ಹೋರಾಟಕ್ಕೆ ಸಾಮೂಹಿಕ ನಾಯಕತ್ವಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಭ್ರಷ್ಟ ಅರಣ್ಯಾಧಿಕಾರಿಗಳಿಗೆ ಅವಿವೇಕಿ ಅರಣ್ಯಾಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ನಮಸ್ಕಾರ ಎಲ್ಲರಿಗೂ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ನಾವು ಕುಡಿಗಾಲದಲ್ಲಿ ಇವತ್ತು ಒಂದು ಚಳವಳಿ ಹಮ್ಮಿಕೊಂಡಿದ್ವಿ. ಉಗನೆದುಂಡಿ ಗ್ರಾಮದಲ್ಲಿ ಏನು ಇವತ್ತು ಹಸು ಮೇಲೆ ಹುಲಿ ದಾಳಿ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ಅದೊಂದು ವಿಷಯ ಅಲ್ಲ, ಆ ಗ್ರಾಮದಲ್ಲಿ ಆಗಂತ ಅಕ್ಕಪಕ್ಕದ ಕಾಡಂಚಿನ ಗ್ರಾಮಗಳ ವಿಷಯಗಳನ್ನ ಕೈ ಎತ್ಕೊಂಡು ಇವತ್ತು ನಾವು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಒಂದು ಏನು ದಾಳಿ ಆಗಿತ್ತು ಅದಕ್ಕೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೀವಿ. ರಸ್ತೆ ತಡೆ ಸಾಂಕೇತಿಕವಾಗಿ ಇವತ್ತು ರಸ್ತೆ ತಡೆ ಮಾಡುವ ಮೂಲಕ ಇವತ್ತು ನಮ್ಮ ಹಕ್ಕೊತ್ತಾಯಗಳನ್ನ ಚಲಾಯಿಸಿದ್ದೀವಿ. ಅದ್ರ ಜೊತೆಗೆ ನಾವು ಏನು ಇವತ್ತು ಅರಣ್ಯ ಇಲಾಖೆ ಮಂಜುನಾಥ್ ಅವರು ಇಲ್ಲಿ ಬಂದು ಒಂದಷ್ಟು ನಮ್ಮ ಮಾಹಿತಿನ ಆಲಿಸಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡಿ ಹುಲಿಯನ್ನ ಸೆರೆ ಹಿಡಿಯೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆ ಸಾಲದು ನಮ್ಗೆ. ಈ ಭರವಸೆ ಮೇಲೆ ನಾವು ವರ್ಕ್ ಮಾಡೋದಾದ್ರೆ ಇನ್ನೂ ಸಹ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚಳುವಳಿಗಳಾಗಬೇಕು. ನಮ್ಮ ಕಾಡಂಚಿನ ಗ್ರಾಮದ ಭಾಗದಂತ ಇರೋ ಕಾರ್ಯಕರ್ತರಾಗ್ಬೋದು, ರೈತರಾಗ್ಬೋದು, ರೈತ ಮಹಿಳೆಯರಾಗ್ಬೋದು, ಎಲ್ಲರೂ ಸಂಘಟನೆ ಆಗುವ ಮುಖಾಂತರ ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಏನು ತೀರ್ಮಾನ ಕೈಗೊಂಡಿದೀವಿ ಅದು ಯಶಸ್ವಿಯಾಗಿ ಮುನ್ನಡೆಬೇಕಾದ್ರೆ ಆ ಕಾರ್ಯಕರ್ತರ ಬಲ ಹೆಚ್ಚಿಗೆ ಬೇಕಾಗಿದೆ. ಅದ್ರ ಜೊತೆಗೆ ನಾವು ಇವತ್ತು ಏನು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ. ತಕ್ಷಣ ಅವರು ರೈತರನ್ನ ಮಾಹಿತಿಗೆ ಸ್ಪಂದಿಸಿ ಇವತ್ತು ಒಪ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ 2-3 ದಿನದಲ್ಲಿ ಅದನ್ನ ಕಾರ್ಯಾಚರಣೆ ಮುಖಾಂತರ ಸೆರೆ ಹಿಡಿತೀವಿ, ಮತ್ತೆ ಕೂಂಬಿಂಗ್ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪರ್ಯಾಯವಾಗಿ ನಮ್ಗೆ ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಹುಲಿ ನಮ್ಮ ನಾಡಿಗೆ ಬರದಂಗೆ, ನಮ್ಮ ಕಾಡಂಚಿನ ಗ್ರಾಮಗಳಿಗೆ ಬರದಂಗೆ ತಡೆಯೋ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ನಾವು ಒಕ್ಕೂಟ ಮುಖಾಂತರ ಅವರಿಗೆ ಸಲ್ಲಿಸಿದ್ದೀವಿ.